ನಮಸ್ತೆ ವೀಕ್ಷಕರೇ. ಚಂಡಿಮದ್ದಳೆ ಭಾಗವತಿಕೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ, ರಂಗಸ್ಥಳದ ಪ್ರತಿಪಾದೆಯಲ್ಲಿ ಹೆಜ್ಜೆ ಹಾಕಿದ ಸಾಧಕ. ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ. ಯಕ್ಷ ಧ್ರುವತಾರೆ. ನಾನು ರಿಶಾಂತ್ ತೋಡಾರ್. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಯಕ್ಷಗಾನ ಕಲಾವಿದ ಯಾರು ಅಂತ ಕೇಳೋದಾದ್ರೆ, ಯಕ್ಷಗಾನವೆಂಬ ದಿವ್ಯ ಕಲೆಗೆ ತಮ್ಮ ಜೀವನವನ್ನೇ ಅರ್ಪಿಸಿ ಸ್ತ್ರೀ ವೇಷಧಾರಿಯಾಗಿ, ಸಂಘಟಕರಾಗಿ ಹಾಗೂ ಪ್ರಸಾದನ ಕಲಾವಿದರಾಗಿ ಯಕ್ಷರಂಗದಲ್ಲಿ ಬಹುರೂಪಿಯಾಗಿ ಗುರುತಿಸಿಕೊಂಡಿರುವ ರಮೇಶ್ ಕುಲಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಯಕ್ಷ ಜೀವನದ ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲಾ ಬಂಟ್ವಾಳ ತಾಲೂಕು ವಿಟ್ಲ ಮಂಗಳ ಪದವು ಎಂಬಲ್ಲಿ ಶ್ರೀ ಮುಂಡಪ್ಪ ಪೂಜಾರಿ ಹಾಗೂ ಶ್ರೀಮತಿ ದೇವಕಿ ದಂಪತಿಯ ಸುಪುತ್ರರಾಗಿ ಜನಿಸಿದ ರಮೇಶ್ ಕುಲಶೇಖರ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿ ತಮ್ಮ ವೃತ್ತಿ ಜೀವನವನ್ನು ಛಾಯಾಚಿತ್ರಗಾರರಾಗಿ ಪ್ರಾರಂಭಿಸಿದ್ರು. ಆದರೆ ತಮ್ಮ ಪರಿಸರದಲ್ಲಿ ಜರುಗುತ್ತಿದ್ದ ಯಕ್ಷಗಾನದ ಮಧುರ ಸೊಗಡಿಗೆ ಮಾರು ಹೋಗಿ ಆ ಮಹಾಕಲೆಯತ್ತ ಆಕರ್ಷಿತರಾದರು. ಶ್ರೀ ವೀರಪ್ಪ ಕಾನಡ್ಕ ಅವರ ಪ್ರೋತ್ಸಾಹದಿಂದ ಶ್ರೀ ಸುಬ್ರಹ್ಮಣ್ಯ ಯಕ್ಷಗಾನ ಮಂಡಳಿ ಕುಲಶೇಖರದಲ್ಲಿ ನಾಟ್ಯಾಭ್ಯಾಸ ಆರಂಭಿಸಿದ್ರು. ನಂತರ ಹಿರಿಯ ಕಲಾವಿದರಾದ ಜೆಪ್ಪು ದಯಾನಂದ ಶೆಟ್ಟಿಯವರಲ್ಲಿ ಹೆಚ್ಚಿನ ತರಬೇತಿ ಪಡೆದು ಯಕ್ಷಗಾನವನ್ನು ವೃತ್ತಿಯಾಗಿ ಸ್ವೀಕರಿಸಿ ಯಕ್ಷರಂಗ ಪ್ರವೇಶಿಸಿದ್ರು. ಮಧೂರು ಮೇಳ, ತಲಕಳ, ಬಪ್ಪನಾಡು, ಸಸಿಹಿತ್ಲು, ಸುಂಕದಕಟ್ಟೆ ಮೊದಲಾದ ತೆಂಕುತಿಟ್ಟಿನ ಅನೇಕ ಮೇಳಗಳಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಯಕ್ಷಗಾನ ವೇಷಧಾರಿಯೇ ಅಲ್ಲದೆ ಸಂಘಟಕರಾಗಿ ಹಾಗೂ ಪ್ರಸಾದನ ಕಲಾವಿದರಾಗಿ ಯಕ್ಷರಂಗದಲ್ಲಿ ಬಹುಮುಖ ಪ್ರತಿಭೆಯನ್ನು ತೋರಿದ್ದಾರೆ. ಗುರುಪುರ ಕೈಕಂಬದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಯಕ್ಷಕಲಾ ಆರ್ಟ್ಸ್ ಸಂಸ್ಥೆಯನ್ನು ಸ್ಥಾಪಿಸಿ ಯಕ್ಷಗಾನಕ್ಕೆ ಸಂಬಂಧಿಸಿದ ವೇಷಭೂಷಣ ಹಾಗೂ ಕಲಾಕ್ಷೇತ್ರಕ್ಕೆ ಅಮೂಲ್ಯವಾದ ಸೇವೆ ಸಲ್ಲಿಸುತ್ತಿದ್ದಾರೆ. ತುಳು ಮತ್ತು ಕನ್ನಡ ಪ್ರಸಂಗಗಳಲ್ಲಿ ನಿಪುಣರಾಗಿರುವ ಇವರು ದಾಕ್ಷಾಯಿಣಿ, ಸುಭದ್ರೆ, ಚಿತ್ರಾಂಗದೆ, ಸೀತೆ, ಶ್ರೀದೇವಿ, ಕಿನ್ನಿದಾರು, ಸೋಮಲಾದೇವಿ, ಸಿರಿ, ಪುಲ್ಲಪೆರ್ಗಟ್ಟಿ ಮೊದಲಾದ ಪಾತ್ರಗಳಲ್ಲಿ ತಮ್ಮ ಅಭಿನಯದ ಮೂಲಕ ಜನಮನ ಗೆದ್ದಿದ್ದಾರೆ. ಪ್ರಸ್ತುತ ಸುಂಕದಕಟ್ಟೆ ಮೇಳದ ಪ್ರಬಂಧಕರಾಗಿ ಹಾಗೂ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ರಮೇಶ್ ಕುಲಶೇಖರ ಅವರು ನಮ್ಮ ಯಕ್ಷ ಧ್ರುವತಾರೆ ಕಾರ್ಯಕ್ರಮದ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮ. ಹೇಗೆ ನಡೀತಿದೆ ಯಕ್ಷ ಜೀವನ? ಯಕ್ಷ ಜೀವನ ನಮ್ಮ ಜೀವನದಲ್ಲಿ ಅದೇ ಒಂದು ನಮ್ಮ ಪ್ರಾಣ. ನಾವು ಅದನ್ನು ಇಷ್ಟ ತನಕ ಮುಂದುವರಿಸಿಕೊಂಡು ಬಂದಿದ್ದೇವೆ. ನಮಗೆ ಅದೇ ಆಧಾರ. ಖಂಡಿತ. ನಿಮ್ಮ ಒಂದು ಬಾಲ್ಯ ಜೀವನದ ಕಥೆಯನ್ನ ತಿಳಿದುಕೊಳ್ಳುವಂತಹ ಒಂದು ಕುತೂಹಲ. ಹೇಗಿತ್ತು ನಿಮ್ಮ ಒಂದು ಬಾಲ್ಯ ಜೀವನ ಅಂತ ಹೇಳಿ? ಬಾಲ್ಯ ಜೀವನ ಅಂದರೆ ಒಂದು ಸಂದರ್ಭದಲ್ಲಿ ಬಹಳ ಕಷ್ಟಕರವಾದಂಥ ನಮ್ಮ ಜೀವನ. ಯಾಕಂದರೆ ಈಗಿನ ಆಧುನಿಕವಾದಂಥ ವ್ಯವಸ್ಥೆ ಒಂದು 59 ವರ್ಷದ ಹಿಂದೆ ಇರಲಿಲ್ಲ. 6ನೇ ಕ್ಲಾಸ್ ನನ್ನ ವಿದ್ಯಾಭ್ಯಾಸ. ನಾನು ಹುಟ್ಟಿದ ಊರಿನದು ವಿಟ್ಲದಲ್ಲಿ ನಾನು ಒಕ್ಕೆತ್ತೂರು ಶಾಲೆಯಲ್ಲಿ ನಾನು ಗೌರ್ಮೆಂಟ್ ಹೈಸ್ಕೂಲಲ್ಲಿ ಸ್ಕೂಲಲ್ಲಿ ಕಲಿತದ್ದು. 6ನೇ ಕ್ಲಾಸ್ನಲ್ಲಿ ನಾನು ಮುಗಿಸಿ ಅನಿವಾರ್ಯ ಕಾರಣದಿಂದಾಗಿ ಆರ್ಥಿಕ ಪರಿಸ್ಥಿತಿಯಾಗಿ ಓದುವುದಕ್ಕೆ ಮುಂದುವರಿಸುವುದಕ್ಕೆ ಅಸಾಧ್ಯವಾಯಿತು. ಓದಿಸುವರಿಲ್ಲ ಆ ಹೊತ್ತಿನಲ್ಲಿ. ಕಷ್ಟದ ಜೀವನ ನಮ್ಮದು. ಹಾಗೆ ಬಿಟ್ಟಂತ ನಾನು ಜೀವನಕ್ಕೆ ಏನಾದರೂ ಮನೆಗೆ ಆಗಬೇಕಂತ ಯೋಚನೆ ಮಾಡಿ ಒಂದು ಅಲ್ಲಿ ವಿಟ್ಲದಲ್ಲಿ ಒಂದು ವೈನ್ ಶಾಪ್ನವರ ಮನೆಯಲ್ಲಿ ಕೆಲಸಕ್ಕೆ ತೊಡಗಿಸಿಕೊಂಡವ ನಾನು. ಆ 2 ವರ್ಷದಲ್ಲಿ ನನಗೆ ಎಂಥ ಲಾಭ ಅಂದರೆ, ನಾನೊಂದು ಮುಂದಿನ ದಿನಗಳಲ್ಲಿ ನಾನೊಂದು ಹೋಟೆಲ್ ವ್ಯವಹಾರ ಮಾಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿತ್ತು ಆ ಜೀವನ 2 ವರ್ಷದ. ಯಾಕಂದರೆ ಕಿಚನ್ನ ಏನು ಉಂಟು ಅದನ್ನೆಲ್ಲ ಕಲಿಯುವಂಥ ಒಂದು ವ್ಯವಸ್ಥೆ ನನಗೆ ಅಲ್ಲಿ ಸಿಕ್ಕಿತ್ತು. ನನಗೆ ಅದನ್ನು ಕಲಿತುಕೊಂಡೆ ಸಣ್ಣ ಪ್ರಾಯದಲ್ಲಿ. ಅಲ್ಲಿಂದ ನನ್ನ 2ನೇ ಅಣ್ಣ ಮಂಗಳೂರಲ್ಲಿ ಕುಲಶೇಖರದಲ್ಲಿ ಇದ್ದವ ಹೋಟೆಲ್ನಲ್ಲಿ. ಅಮ್ಮನ ಬಡತನ ಅಂದರೆ ಬಹಳಷ್ಟು ಪೀಡಿಸ್ತಾ ಇತ್ತು ನಮ್ಮನ್ನು. ಅವ ಸಣ್ಣ ಪ್ರಾಯದಲ್ಲಿ ಹೋಟ್ಲಿಗೆ ಕೆಲಸಕ್ಕೆ ಬಂದವ. ಅವ ನನ್ನನ್ನು ಕರ್ಕೊಂಡು ಬಂದು ನೇರವಾಗಿ ಮಂಗಳೂರಿನಲ್ಲಿ ಗಣಪತಿ ಹೈಸ್ಕೂಲ್ ರೋಡ್ನಲ್ಲಿ ಚೇತನ್ ಸ್ಟುಡಿಯೋ ಅಂತ ಒಳ್ಳೆಯ ಫೋಟೋಗ್ರಾಫರ್ ಜೆ ಮೋಹನ್ ಅಂತ ಇದ್ದರು, ಮಾರ್ಗನ್ ಗೇಟ್ನವರು. ಅವರಲ್ಲಿ ನನ್ನನ್ನು ಬಿಟ್ಟ.
ಮನೆಯವರನ್ನೆಲ್ಲ ಬಿಟ್ಟು ಬರುವುದಕ್ಕೆ ಭಾಳ ಕಷ್ಟ ಆಯಿತು. ಆದರೂ ನನಗೆ ಮತ್ತೆ ಊರಿಗೆ ಹೋಗುವಾಗೆ ದಿನ ವಾರಕ್ಕೂ ಹೋಗುವಂತಿಲ್ಲ. ಅವರ ಮನೆಯಲ್ಲಿ ನನಗೆ ವಾಸ್ತವಿಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ರು ಯಜಮಾನರು. ಆ ಮನೆ ಅಂದರೆ ನನಗೆ ಎರಡನೇ ಮನೆ ಇದ್ದಾಗೆ ಆಯಿತು. 11 ವರ್ಷ ಅವರ ಮನೆಯಲ್ಲಿ ನಾನಿದ್ದು ಫೋಟೋಗ್ರಾಫ್ ಕಲಿತು ವಿಡಿಯೋಗ್ರಾಫ್ ಕಲಿಯುವಂಥ ಹೊತ್ತಿನಲ್ಲಿ ನಾನು ಬಿಟ್ಟುಬಿಟ್ಟೆ. ನಾನು ಯಾಕಾಗಿ? ಯಕ್ಷಗಾನದ ಒಲವು. ಆ ಸಂದರ್ಭದಲ್ಲಿ ಕರ್ನಾಟಕ ಮೇಳದ ಯಕ್ಷಗಾನ ಕಾಡಮಲ್ಲಿಗೆ ಅಂಥ ಒಂದು ಪ್ರಸಂಗಗಳೆಲ್ಲ ತುಂಬ ನಮ್ಮ ನೆಹರು ಮೈದಾನ ನಡೀತಾ ಇತ್ತು. ಅನಂತರ ಬಂಗಾಡಿಯವರು ದಿವಂಗತ ಅವರು ಕೊಟ್ಟಂಥ ಕೆಲವು ಪ್ರಸಂಗಗಳನ್ನು ನೋಡುವುದಕ್ಕೂ ಚಂದ. ಒಂದು ಮನೆಯ ಕಥೆಯಾಗಿ ಅದು ಮತ್ತೂ ಬೇಕು ಅಂತ ಅನಿಸ್ತಾ ಇತ್ತು. ಹಣ ಇಲ್ಲ ಇದ್ದರೂ 50 ಪೈಸೆ ಇಟ್ಕೊಂಡು ಒಂದು ಪೇಪರ್ ಇಟ್ಕೊಂಡು ಹೋಗಿ ನೆಲದಲ್ಲಿ ಕೂತು ಬೆಳಿಗ್ಗೆ ತನಕ ಶನಿವಾರ ಯಾವತ್ತೂ ನಾನು ದನಿಯವರ ಹತ್ರ ಸುಳ್ಳು ಹೇಳಿ ಅಣ್ಣ ನಾನು ಅಲ್ಲಿಗೆ ಕುಲಶೇಖರಿಗೆ ಹೋಟ್ಲಿಗೆ ಹೋಗ್ತೆ ಅಂತ ಹೇಳಿ ನಾನು ಹೋಗೋದು ಆಟಕ್ಕೆ. ಊಟ ಇಲ್ಲ, ತಿಂಡಿ ಇಲ್ಲ, ನೀರು ಕುಡಿದು ಆಟ ನೋಡಿ ಬೆಳಿಗ್ಗೆ ಬಂದು ಪುನಃ ಸುಡಿಗೆ ಬರಬೇಕು ನಾನು. ಅಂಥ ಜೀವನ ಇತ್ತು. ಅದು ಕಲ್ತ್ಕೊಂಡು ನನಗೆ ಕಲಿಬೇಕಂತ ಆಯಿತು. ನನಗೆ ಅಲ್ಲಿಯ ಕಲಾವಿದರು ಒಂದು ಆದರ್ಶವಾಗಿ ನನ್ನ ಕಣ್ಣೆದುರಿಗೆ ಬರಲಿಕ್ಕೆ ಶುರು ಮಾಡಿದರು. ಒಂದು ಜಪ್ಪು ದಯಾನಂದ ಶೆಟ್ರು, ಮತ್ತೊಂದು ಪುಂಡರಕಾಶ ಉಪಾಧ್ಯಾಯರು, ಸಾಮ್ಗುರು, ದೊಡ್ಡ ಸಾಮ್ಗುರು, ದಿನೇಶ್ ಅಮ್ಮಣ್ಣಯವರ ಪದ್ಯ, ಇದೆಲ್ಲ ನನಗೆ ನಾನು ಅದಕ್ಕೆ ಪರಕಾಯ ಪ್ರವೇಶ ಮಾಡಿದ ಹಾಗೆ ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಬಂತು. ಆ ಹೊತ್ತಿನಲ್ಲಿ ನನ್ನ ಅಣ್ಣನನ್ನು ಕರ್ಕೊಂಡು ಬಂದವರು ಈರಪ್ಪ ಕಾರಣಕ್ಕವರು, ಹಿರಿಯವರು, ನಮ್ಮ ಒಂದು ಫ್ಯಾಮಿಲಿಯ ಬಹಳಷ್ಟು ಪ್ರೋತ್ಸಾಹಕರವರು, ನಮಗೆ ಬಹಳ ಆಧಾರ ಸ್ತಂಭ ಅವರು. ನಮಗೆ ನಮ್ಮ ಬಡತನದಲ್ಲಿ ನಮಗೆ ಅವರು ಕುಲಶೇಖರದವರೇ, ಶಕ್ತಿನಗರದವರು. ಅವರು ನಾನು ಹೇಳಿಕೊಂಡೆ ಅವರ ಹತ್ರ ಆಟದ ಬಗ್ಗೆ. ಅವರಿಗೂ ಸಹ ಭಾಳ ಒಲವು ಆಟದಲ್ಲಿ. ಇನ್ನು ಕಲಿಯೋದಾದರೆ ನಾನು ಕರ್ಕೊಂಡು ಹೋಗ್ತೇನೆ. ನಮ್ಮ ಸುಬ್ರಹ್ಮಣ್ಯ ಭಜನಾ ಮಂದಿರದಲ್ಲಿ ಯಕ್ಷಗಾನ ಕಲಿಸ್ತಾ ಇದ್ದಾರೆ ಕುಲಶೇಖರದಲ್ಲಿ, ನೀನು ಅಲ್ಲಿ ಅವರು ಹಿಂದೆ ಮುಂದೆ ಹೇಳಿದ್ದೆ ತಟ್ಟವ್ರು. ನಾನು ಅವ್ರನ್ನ ಮಧ್ಯಾಹ್ನ ಒಂದು ಸಂಜೆ ಆಗುವಾಗ ನಾನು ಕರ್ಕೊಂಡು ಹೋದದ್ದೆ ಅಲ್ಲಿಗೆ. ಹೋಗಿ ಅಲ್ಲಿ ಮೋಹನ್ ಬಂಗೇರ, ಮುಂಡಪ್ಪ ಕುಮ್ಮುಂಜೆಯವರೆಲ್ಲ ಇದ್ದರು. ಅವರ ಜೊತೆಯಲ್ಲಿ ನನ್ನನ್ನು ಬಿಟ್ಟರು. ನಾನೊಂದು 3 ತಿಂಗಳಲ್ಲಿ ವೇಷ ಮಾಡಿದ್ದೇನೆ. ಕೊಲ್ಲೂರು ಕ್ಷೇತ್ರ ಮಾತ್ಮೆಯಲ್ಲಿ ಪ್ರಥಮ ನಾನು ಗೆಜ್ಜೆ ಕಟ್ಟಿದ್ದು ಇಲ್ಲಿ ಬಾರೆಬೈಲಲ್ಲಿ ಮಂಗಳೂರಲ್ಲಿ. ಅಂಥ ಒಂದು ಅಲ್ಲಿ ಗರಡಿತ್ತೊಂದು. ಈಗಾದರೆ ಹೆಜ್ಜೆಗಾರಿಕೆ ತಾಳ ಅದೆಲ್ಲ ಕಲಿಸುವುದು. ಅಲ್ಲಿ ಅಂತ ಒಂದು ವಿಶೇಷ ಅಂದರೆ ಕುಣಿದು ಚೆಂಡೆ ಮದ್ದಲ್ಲೆಲ್ಲ ಇದ್ದು ಪ್ರವೇಶ ಎಂಥ ಬಿಡ್ತಿಗೆ ಉಂಟಾ, ಎಂಥ ಒಂದು ಪ್ರಸಂಗವನ್ನು ಆಯ್ಕೆ ಮಾಡಿ ಆ ಪ್ರಸಂಗದ ಪ್ರಾಕ್ಟೀಸ್ದ ಹಾಗೆ ನಮಗೆ ಕಲಿಸ್ತಾ ಇದ್ದರು. ಅದು ಬಹುಬೇಗ ನನಗೆ ಬಂತು. ನನಗೆ ಸ್ತ್ರೀ ಪಾತ್ರಕ್ಕಂತಲೇ ಅಲ್ಲಿ ನನ್ನನ್ನು ಕರ್ಕೊಂಡು ಹೋದರು. ನನಗೆ ಆಸಕ್ತಿ ಅಂತ ಬರಲಿಲ್ಲ. ಅದು ನನಗೆ ಅಂಥದ್ದು ಹಾಕಿದಾಗ ಅದು ಬೇಕೋ ಬೇಡ ನನಗೆ ಮಾಡುವಷ್ಟು ಸಮಯ ಸಿಕ್ಕಲಿಲ್ಲ, ನನಗೆ ಯೋಚನೆ ಬರಲಿಲ್ಲ. ಅದೇ ನನಗೆ ಪ್ರಧಾನವಾಗಿ ನಿಂದು ಒಳ್ಳೆಯದಾಗ್ತದೆ ಶ್ರೀವೇಷ, ನೀನು ಅದನ್ನೇ ಮಾಡು ಅಂತ ಹೇಳಿದಾಗ ಎಲ್ಲ ಪ್ರೋತ್ಸಾಹ ಸಿಕ್ಕಿತ್ತು. ನಿತ್ಯಾನಂದ ಕಾರಂತ ಪೊಲಲ್ಲಿ, ಮಂದಾರ ಕೇಶವ ಭಟ್ರು ಅಂಥವರ ಮಾರ್ಗದರ್ಶನದಲ್ಲಿ ನಾನು ಮುಂದುವರಿದು ಕೊನೆಗೆ ಕದ್ರಿ ನವನ ಶೆಟ್ರು, ಜಲಂಧರ ಈಗಲ ದಿವಂಗತ, PV ಪರಮೇಶ್ವರ್ ಭಟ್ರು, ಭಾಸ್ಕರ ಕುಕ್ಕೋಲಿ, ಇವರೆಲ್ಲ ನನ್ನನ್ನು ಬಹಳ ಆಯ್ಕೆ ಮಾಡಿಕೊಂಡು ನನಗೆ ತುಂಬ ಅವಕಾಶ ಮಾಡಿಕೊಟ್ರು ಯಕ್ಷಗಾನದಲ್ಲಿ. ಅದನ್ನು ನಾನು ಬಹುಶಃ ಆ ಉಳಿಸಿಕೊಂಡ ರೀತಿಯಲ್ಲಿ ನಾನು ಆರಾಧನೆ ಮಾಡಿಕೊಂಡ ಕಾರಣ ಬಹುಶಃ ಈ ಸ್ಥಳದಲ್ಲಿ ಈಗ ನಿಂತಿದ್ದೇನೆ, ನಾನು ಕುಳಿತಿದ್ದೇನೆ. ಮೊದಲು ನೀವು ಯಕ್ಷಗಾನ ನೋಡುವಾಗ ಹಿಮ್ಮೇಳದಲ್ಲಿ ಆಸಕ್ತಿ ಬಂದಿದ್ದಿಲ್ವಾ? ಇಲ್ಲ, ನನಗೆ ಯಕ್ಷಗಾನ ವೇಷವೇ ನನಗೆ ಪ್ರಧಾನವಾಗಿ ಇಟ್ಟುಕೊಂಡೆ. ಬಹುಶಃ ಅದು ಈಗ ಅನಿಸ್ತಾ ಉಂಟು. ಈಗ ನಾನು ಬಹುಶಃ ಎದೆಯಲ್ಲಿ ಹಿಮ್ಮೇಳದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದರೆ ಏನಾದರೂ ನನಗೋಸ್ಕರವಾಗಿ ಒಂದು ಎಮರ್ಜೆನ್ಸಿಗೆ ಒಂದು ಏನಾದರೂ ಅವಕಾಶ. ನಾನು ಮೊನ್ನೊಮ್ಮೆ ಹೀಗೆ ನನ್ನ ಮೇಳದಲ್ಲಿ ಅನಿವಾರ್ಯಕ್ಕೆ ಪೂಜೆಗೆ ಸಮಯ ಆಯಿತು, ನನಗೆ ಒಂದು ಸ್ವಲ್ಪ ಅಲ್ಲಿ ಆಚೆ ಈಚೆ ಆಯಿತು. ನಾನು ಸಹ ಕಲ್ತಿದ್ದರೆ ನಾನು ಆಗ್ತಾಯಿತ್ತು, ನನಗೆ ಬರ್ತಾ ಉಂಟು, ಅದು ಖಂಡಿತ, ಅದು ಅನುಮಾನವೇ ಇಲ್ಲ. ಅದನ್ನು ಮಾತ್ರ ನಾನು ಇಲ್ಲ, ಇನ್ನೂ ಅದು ಸಾಧ್ಯ ಇಲ್ಲ ಅಂತ ನಾನು ಅದನ್ನು ಬಿಟ್ಟಿದ್ದೇನೆ ಈಗ ಅದರ ಬಗ್ಗೆ ಯೋಚನೆ ಮಾಡೋದನ್ನೇ. ಅಲ್ಲಿ ನೀವು ಛಾಯಾಗ್ರಾಹಕರಾಗಿ ಬರ್ತೀರಾ, ಆ ಒಂದು ಛಾಯಾಗ್ರಾಹಕದ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದು ಇತ್ತ ಬಾಲ್ಯದಲ್ಲಿ? ಖಂಡಿತ ಇತ್ತು ನನಗೆ. ಅಂದರೆ ಆ ಮನೆಯವರು, ಆ ಯಜಮಾನರು ಅವರು ತೀರಿ ಹೋಗಿದ್ದಾರೆ ಈಗ. ಅವರ ಮನೆ ಅಂದರೆ ನನಗೆ ಒಂದು ನನ್ನ ಮನೆ ಇದ್ದಾಗೆ. ಅವರೊಂದು ಮಾವನಿಗೆ ಸಮ ಆಗಿ ಅವರ ಧರ್ಮಪತ್ನಿಯವರು,
ಅವರು ಲೇಡಿಕೋಷನ್ ಆಸ್ಪತ್ರೆಯಲ್ಲಿ ಕೆಲಸಕ್ಕಿದ್ದವರು. ಅವರು ಒಳ್ಳೆಯ ಫ್ಯಾಮಿಲಿ. ಅವರ ತಂಗಿ, ಅವರ ತಮ್ಮಂದಿರೆಲ್ಲ ನನ್ನನ್ನು ಒಂದು ಮನೆಯ ಒಬ್ಬ ಸದಸ್ಯನಾಗಿ ನನ್ನನ್ನು ನೋಡ್ತಾ ಇದ್ದರು, ಅವರ ತಂದೆ ತಾಯಿಗಳೆಲ್ಲ. ಹಾಗಿರುವಾಗ ಆ ಇಂಟ್ರೆಸ್ಟಿಂದ ನಾನು 11 ವರ್ಷ ಅಲ್ಲಿ ವರ್ಷಕ್ಕೊಮ್ಮೆ ನಾನು ಮನೆಗೆ ಹೋಗ್ತಾ ಇದ್ದದ್ದು. ಹತ್ತಿರ, ಆಗ ನಮಗೆ ವಿಟ್ಲ ಅಂದರೆ ದೂರ, ಈಗ ಎಷ್ಟು ಹತ್ತಿರ ಅಂತ ಕಾಣ್ತಾ ನಮಗೆ. ಆದರೂ ನಾನು ವರ್ಷಕ್ಕೊಮ್ಮೆ ಈಗೆಲ್ಲ ಏನಾದರೂ ಕಾರ್ಯಕ್ರಮ ಇದ್ದರೆ ಮಾತ್ರ ಊರಿಗೆ ಹೋಗ್ತಾ ಇದ್ದೆ. ಅಮ್ಮ ಬರ್ತಾ ಇದ್ದರು ಕೆಲವು ಸಂದರ್ಭದಲ್ಲಿ ಅಣ್ಣನಲ್ಲಿಗೆ, ನಾನು ಅವರನ್ನು ಭೇಟಿ ಮಾಡ್ತಾ ಇದ್ದೆ. ಈಗೆಲ್ಲ ಆಗ್ತಾ ಇತ್ತು. ಅದರಲ್ಲಿ ಯಾವ ರೀತಿಯ ಕೆಲಸ ಇತ್ತು ಫೋಟೋಗ್ರಫಿ ತೆಗೆಯುವ? ಫಸ್ಟಿಗೆ ನಾನು ಸ್ಟುಡಿಯೋವನ್ನು ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಎಲ್ಲ ಗ್ಲಾಸ್ ಎಲ್ಲ ಉಂಟು ಅದನ್ನೆಲ್ಲ. ಆದರೆ ನನಗೆ ಒಂದು 4-5 ತಿಂಗಳಲ್ಲೇ ನನಗೆ ಪ್ರಿಂಟಿಂಗ್ ಇದು ಮತ್ತು ಟಚ್ ಮಾಡುವಂಥದ್ದು, ನೆಗೆಟಿವ್ ಅದನ್ನು ವಾಶ್ ಮಾಡುವಂಥದ್ದು. ಅಂದರೆ ಆಗ ಇದೆಲ್ಲ ಇರಲಿಲ್ಲ, ಮೊಬೈಲೆಲ್ಲ ಇರಲಿಲ್ಲ. ಸಾಧಾರಣ ಒಂದು 1,000 ಫೋಟೋ ರಾತ್ರಿ ಪ್ರಿಂಟ್ ಆಗಿ ನೀರಿಗೆ ಹಾಕ್ತಾಯಿದ್ರು. ಅದನ್ನು 3 ಗಂಟೆ ವಾಶ್ ಮಾಡಬೇಕು. ಅದೆಲ್ಲ ಕೆಲಸ ನನಗೆ ಹೆಚ್ಚಾದದ್ರ ಮನೆಗೆ ಕೊಂಡೋಗಿ ಮನೆಯಲ್ಲಿ ಪುನಃ ರನ್ನಿಂಗ್ ನೀರು ಅದು ಟರ್ನ್ ಆಗ್ತಾ ಇರಬೇಕು. ಆ ದೊಡ್ಡ ಡಬ್ಬಿನಲ್ಲಿ ಹಾಕಿ ಅದರಲ್ಲಿ ನಾನು ಕೂತು ಅದನ್ನು ಮಾಡಿ ಮತ್ತೆ ಅದು ಒಣಗಿಸ್ಲಿಕ್ಕೆ ಹಾಕಲಿಕ್ಕೆ ಉಂಟು, ಬಟ್ಟೆಯಲ್ಲಿ ಹೀಗೆ ಒಣಗಿಸ್ಲಿಕ್ಕೆ ಹಾಕಲಿಕ್ಕೆ ಉಂಟು. ಮತ್ತು ಮರುದಿವಸ ಬೆಳಿಗ್ಗೆ ಅದನ್ನು ತೆಗೆದೆಲ್ಲ ಒಟ್ಟು ಮಾಡಲಿಕ್ಕೆ ಉಂಟು. ಒಂದಕ್ಕೊಂದು ಅಂಟಬಾರ್ದು. ಸ್ಟಿಕ್ ಇತ್ತು, ತುಂಬ ದನಿಗಳ ಸ್ಟಿಕ್ ಇತ್ತು, ಹೆದರಿಕೆ ಇತ್ತು. ಆಗ ತುಂಬ ಹೆದರಿಕೆ ಇತ್ತು ನನಗೆ. ಆ ಹೆದರಿಕೆಯಿಂದ ನಾನು ಆ ಕೆಲಸವನ್ನು ಕಲಿತುಕೊಂಡೆ. ಪ್ರಿಂಟಿಂಗ್ ಮಾಡ್ತಾಯಿದ್ದೆ, ಫೋಟೋ ತೆಗಿಲಿಕ್ಕೆ ಶುರು ಮಾಡಿದೆ. ಮತ್ತು ಫಂಕ್ಷನ್ಗೆಲ್ಲ ಹೊರಗೆ ನನಗೆ ಕಲಿಸಿಕೊಟ್ರು. ಕೊನೆಗೆ ನನ್ನ ಇಡೀ ಸ್ಟುಡಿಯೋ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು. ತುಂಬ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ ನಾನು. ಯಕ್ಷಗಾನದ್ದು ಫೋಟೋ ತೆಗೆದದ್ದಿಲ್ವಾ? ಇಲ್ಲ, ಆಗ ಯಕ್ಷಗಾನ ಇಲ್ಲ. ಯಕ್ಷಗಾನ ಅಂದರೆ ಆಗ ಅಂಥ ಅವಕಾಶ ಸಿಕ್ಕಲಿಲ್ಲ ನನಗೆ. ಈಗ ನಾನು ಇದಕ್ಕೆಲ್ಲ ಮದುವೆಗೆಲ್ಲ ಫಂಕ್ಷನ್ ಹೋಗ್ತಾ ಇದ್ದೆ. ಆಟಕ್ಕೆಲ್ಲ ಕ್ಯಾಮರಾ ಕೊಂಡು ಹೋಗುವ ಒಂದು ಇದು ಪದ್ಧತಿ ಇರಲಿಲ್ಲ. ಆರಾಮದಲ್ಲ, ಈಗ ಇಲ್ಲ ಹಾಗೆಲ್ಲ. ಮತ್ತೆ ವೀರಪ್ಪ ಕಾನಾಡ್ಕ ಮತ್ತು ನಾಗೇಶ್ ಕುಲಶೇಖರ ಅವರು ನಿಮ್ಗೆ ಪ್ರೋತ್ಸಾಹ ಮಾಡಿದ್ದಾರೆ. ಅವರು ನಿಮ್ಮ ಒಂದು ಕಲಾ ಜೀವನದಲ್ಲಿ ಬೇರಿದಂತಹ ಒಂದು ತಿರುವು, ಅವರು ಒಂದು ನಿಮ್ಗೆ ಪ್ರೋತ್ಸಾಹ ಮಾಡಿದ್ಮೇಲೆ ಯಾವ ರೀತಿಯಾದಂತಹ ತಿರುವು ನಿಮ್ಮ ಒಂದು ಜೀವನದಲ್ಲಿ ಬಂತು ಅಂತ ಹೇಳಿ? ತುಂಬ ಬಂತು. ಯಾಕಂದರೆ ಅವರ ಅವಕಾಶ ನನಗೆ ಕೊಡದಿದ್ದರೆ ಅವರು ನನ್ನನ್ನು ಯಾಕಂದರೆ ನಾನು ಇದ್ದದ್ದು ಎಲ್ಲ ಮಂಗಳೂರಲ್ಲಿ, ಅವರೆಲ್ಲ ಹೊಸ ಒಡನಾಟ. ಮತ್ತು ವೀರಪ್ಪ ಕರ್ನಾಟಕ ಅವರು ನನ್ನ ಅಣ್ಣ ಮತ್ತು ಹೋಟ್ಲು ಮಾಡಿದ. ನಾನು ಆ ಹೋಟ್ಲಿನಲ್ಲಿ ಬಂದು ಸೇರಿಕೊಂಡೆ. ನನ್ನ ಅಮ್ಮ ಊರಿಂದ ಹೋಟ್ಲಿಗೆ ಬಂದರು ಕುಲಶೇಖರದಲ್ಲಿ. ಹಾಗೆ ನಮ್ಮ ಜೀವನ ಇಲ್ಲಿಂದ ಸ್ಟುಡಿಯೋಯಿಂದ ಅವರ ಮನೆಗೆ ಹೋಗೋದು ನಿಲ್ಲಿಸಿದೆ ನಾನು. ಯಾಕೆಂದರೆ ಅವ್ರಿಗೆ ಸ್ವಲ್ಪ ನಮ್ಮ ದನಿಗಳಿಗೆ ನಮ್ಮ ಮೇಲೆ ಸ್ವಲ್ಪ ಬೇಸರ ಆಯಿತು. ಇವ ನಮ್ಮ ಕೈ ತಪ್ಪಿ ಹೋಗಿದ್ದಾನೆ, ಮತ್ತು ಇವ ಬೇರೆ ಕಡೆಗೆ ಮೈಂಡ್ ಕೊಡ್ತಾ ಇದ್ದಾನೆ ಅಂತ ಅನಿಸ್ತಾ ಇತ್ತು. ಮತ್ತು ಫೋಟೋಗ್ರಫಿಯಲ್ಲಿ ಬದಲಾವಣೆ ಆಯಿತು ತುಂಬ. ನಾನು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಎಲ್ಲ ನಿಂತೋಯ್ತು. ಆಗ ಕಲ್ಲರ್ ಬಂತು. ಮತ್ತು ನಾನು ಇರುವಾಗಲೇ ಬದಲಾವಣೆ ಆದದ್ದು. ಹಾಗಿರುವಾಗ ಅಲ್ಲಿ ಸ್ವಲ್ಪ ಈ ಸ್ಟುಡಿಯೋದ ಕಸ್ಟಮರ್ಸ್ ಎಲ್ಲ ಕಡಿಮೆ ಆಯಿತು. ಈ ಪಾಸ್ಪೋರ್ಟ್ ಸೈಜ್ ಎಲ್ಲ ಆಗ ಮೊಬೈಲೆಲ್ಲ ಬರಲಿಕ್ಕೆ ಶುರು ಆಯ್ತಲ್ಲ. ಹಾಗಿರುವಾಗ ಆಗ ನನ್ನ ಜೀವನದಲ್ಲಿ ಮೇಳದ ಕಲಾವಿದನಾಗಿ ನಾನು ಪರಿವರ್ತನೆ ಆಗುವಾಗ ನನಗೆ ನಾಗೇಶ್ ಕುಲಶೇಖರ ಕರ್ಕೊಂಡು ಹೋಗ್ತಾ ಇದ್ದದ್ದು ನನ್ನನ್ನು ಆಟಕ್ಕೆಲ್ಲ. ಮತ್ತು ವೀರಪ್ಪನವರ ಸಹಾಯ ಇತ್ತು ನನಗೆ ತುಂಬ ಇತ್ತು. ಹೀಗಿರುವಾಗ ಅಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಅವರಿಂದಲೇ ನನ್ನ ಈ ಒಂದು ಪರಿವರ್ತನೆಗೆ ಯಕ್ಷಗಾನದಲ್ಲಿ ನಡೆಗೆ ಕಾರಣವಾಯಿತು. ನೀವು ಮೊದಲಾಗಿ ಕೊಲ್ಲೂರು ಕ್ಷೇತ್ರ ಆತ್ಮೆಯಲ್ಲಿ ವೇಷ ಮಾಡಿದ್ದು, ಅದರ ಒಂದು ಅನುಭವ ಹೇಳಿ ಸರ್, ಹೇಗಿತ್ತು ಅಂತ ಹೇಳಿ. ಕೊಲ್ಲೂರು ಕ್ಷೇತ್ರ ಆತ್ಮೆಯಲ್ಲಿ ಅಂದರೆ ಪ್ರಥಮವಾಗಿ 3 ತಿಂಗಳು ಸುರಿಗೆ ಮುಖ್ಯಸ್ತ್ರೀ ವೇಷ ಅಂತ ಇತ್ತು. ಅದನ್ನು ಮಾಡಬೇಕು ಅಂತ ಹೇಳಿದರು. ನನಗೆ ನಾಟ್ಯ ಗೊತ್ತಿರಲಿಲ್ಲ. ಇಲ್ಲೆಲ್ಲ ಮಾಡಿ ತೋರಿಸಿದರು, ಮಾಡ್ತಾ ಇದ್ದೆ. ಬರುವ ಶನಿವಾರ ನನಗೆ ವೇಷ ಮಾಡಬೇಕು. ಮುಂಚಿನ ಶನಿವಾರ ಇಲ್ಲಿ ಪ್ರಾಕ್ಟೀಸ್ ಆದಾಗ ಸ್ವಲ್ಪ ನನಗೆ ಬರಲಿಲ್ಲ, ಗೊತ್ತಾಯಿತು. ಅಲ್ಲಿ ಶಶಿ ಶೆಟ್ಟಿ ಅಂತ ಇದ್ದರು, ಈ ಬಿಕ್ಕಿರನಕಟ್ಟೆ ನಾರಾಯಣ ಶೆಟ್ಟಿ ನಾಟಕದ ಪಾತ್ರಧಾರಿ, ಅವರ ಮಗ ಒಬ್ಬರು ಇದ್ದರು. ಒಳ್ಳೆಯ ಅನುಭವಿ, ಒಳ್ಳೆ ನಾಟ್ಯ, ಒಳ್ಳೆ ವೇಷ ಎಲ್ಲ. ಅವರು ಕಾರ್ಕಳದ ಇದ್ದದ್ದು. ನನಗೆ ಬಹಳ ಬೇಸರ ಆಯಿತು. ನನಗೆ ನಾನು ಸರಿಯಾಗುವುದಿಲ್ಲ ಅಂತ ಹೇಳಿದೆ. ಇಲ್ಲ, ನಾನು ಅವನಿಗೆ ಸರಿ ನಾಳ್ದು ವೇಷ ಮಾಡಿಸ್ತೇನೆ ಅಂತ ಅವರು ಹಠ ಹಿಡಿದರು. ಇವತ್ತು ನನ್ನ ಜೊತೆಯಲ್ಲಿ ಬಾ, ನಾನು ನಿನಗೆ ಮನೆಯಲ್ಲಿ ಎಲ್ಲ ಕಲಿಸ್ತೇನೆ ಅಂತ ಹೇಳಿದರು. ಕಾರ್ಕಳಕ್ಕೆ ಅವರೇ ಸ್ವತಃ ನನ್ನನ್ನು ಕರ್ಕೊಂಡು ಹೋಗಿ ಅವರೇ ರಾತ್ರಿ ಒಂದು 11:30 ಗಂಟೆ ತನಕ ನನ್ನನ್ನು ಅವರೇ ಪದ್ಯ, ಪೂರ್ವರಂಗದ ಮುಖ್ಯಸ್ತ್ರೀ ವೇಷದ ಪದ್ಯ ಹೇಳಿಸಿ ಪುನಃ ಮರುದಿವಸ 7 ಗಂಟೆಗೆ ಎಬ್ಬಿಸಿ ನನ್ನನ್ನು ಪುನಃ ಒಂದು 11-12 ಗಂಟೆ ತನಕ ಕುಣಿಸಿ ನನ್ನನ್ನು ಕರ್ಕೊಂಡು ಬಂದು ಸೋಮವಾರ ಮತ್ತೆ ಸಂಘದಲ್ಲಿ, ನಮ್ಮ ಮಂದಿರದಲ್ಲಿ ಅದನ್ನೇ ಹೇಳಿಕೊಟ್ರು ಅವರು. ಆಗಿರುವಾಗ ನಾನು ಅದನ್ನೆಲ್ಲ ನಾನು ಬೇಸಾಗಿ, ನಾನು ಫೌಂಡೇಶನ್ ಆಗಿ ನಾನು ಕಲಿತಾಗಿದೆ ಆ ಒಂದು ದಿವಸದಲ್ಲಿ. ಅದು ಹೆಮ್ಮೆ ನನಗೆ. ಇಲ್ಲಿ ಅದನ್ನು ಚಾಲೆಂಜಿಗೆ ತೆಕ್ಕೊಂಡೆ. ಶನಿವಾರ ದಿವಸ ಇಲ್ಲಿ ದಡ್ಡಲ್ ಕಡಲೆ ಆಟ, ಮುಖ್ಯಸ್ತ್ರೀ ವೇಷ ಆಯಿತು, ಋಷಿಪತ್ನಿಯರಾಯಿತು, ನಾರದ ಆಯಿತು.
ಇಷ್ಟು ವೇಷವನ್ನು ಪ್ರಥಮವಾಗಿ ನಾನು ಮಾಡಿದ್ದೇನೆ. ಅಂದ್ರೆ ಅವರು ಯಾವ ರೀತಿಯಾಗಿ ನಿಮ್ಗೆ ಒಂದು ದಿವಸದಲ್ಲಿ ತರಬೇತಿಯನ್ನು ನೀಡ್ತಾ ಇದ್ರು ಅಂತ ಹೇಳಿ? ಅಂದರೆ ಅವರು ಅದರಲ್ಲಿ ಕರೆಕ್ಟಾಗಿ ತಾಳಜ್ಞಾನ ಅವ್ರ ಹತ್ರ ಉಂಟು. ಒಳ್ಳೆ ವೇಷಧಾರಿ ಅವರು. ಖಾಲಿ ಒಂದು ಕೋಲನ್ನು ಖಾಲಿ ನೆಲಕ್ಕೆ ಬರೆದು ಪದ್ಯ ಹೇಳಿ, ಬಾಯಿಂದ ಅವ್ರಿಗೆ ಬಾಯಿಪಟ ಇತ್ತು. ಕಾಮಿನಿ ಕರೆದು ತಾರೆ ಅದೆಲ್ಲ ಪದ್ಯ, ಪೂರ್ವರಂಗದ್ದು ಮುಖ್ಯಸ್ಥ ಪದ್ಯ ಇತ್ತು. ಆ 3 ನಡೆಯನ್ನು ಸಹ ಚಂದವಾಗಿ ನನಗೆ ಕಲಿಸಿಕೊಟ್ಟಿದ್ದಾರೆ. ಯಾವ ತಾಳಕ್ಕೆ ಹೇಗೆ, ಅದನ್ನೆಲ್ಲ ಅಂದರೆ ಚಾಲು ಹೇಗೆ, ಅಷ್ಟೇ ಲೆಕ್ಕ ಆಯ್ತು. ನನಗೆ ಈಗಲೂ ಇರುವುದು ಅದೇ ಚಾಲು ಇರೋದು ನನ್ನಲ್ಲಿ. ಈಗ ಅವರು ಕಲಿಸಿಕೊಟ್ಟ ಚಾಲು ಈಗ ಇರೋದು. ಅದಕ್ಕೆ ಹೆಚ್ಚಿಗೆ ನಾನು ಮಾಡೋದಿಲ್ಲ, ಮಾಡಲಿಕ್ಕೆ ನನಗೆ ಅಪೇಕ್ಷೆ ಇಲ್ಲ ನನಗೆ. ಮತ್ತೆ ಜಪ್ಪು ದಯಾನಂದ ಶೆಟ್ಟಿ ಅವರ ಬಗ್ಗೆ ಹೇಳೋದಾದ್ರೆ, ಇಷ್ಟನ್ನು ಮಾಡಿದ ನಂತರ ಅವರು ನಮಗೆ ಸಂಘಕ್ಕೆ ನಾವು ಅವರನ್ನು ಬರಮಾಡಿಕೊಂಡೆವು. ಅವರನ್ನು ಮಾಡುವಾಗ ನಾವೆಲ್ಲ ಕಲಿತಾಗ ನಮ್ಮ ಹೆಜ್ಜೆಗಾರಿಕೆಯಲ್ಲಿ ಸ್ವಲ್ಪ ತಪ್ಪಿತ್ತು, ಕೆಲವು ಭಾವನೆ ಹಾಗಿರುವಾಗ ಅವರ ತುಂಬ ಮಾರ್ಗದರ್ಶನ ಕೊಟ್ಟರು ನಮಗೆ. ನನ್ನನ್ನು ತಿದ್ದಿದ್ದವರು ಅವರು. ನನಗೆ ನಮ್ಮ ಗುರುವೇ ಅವರು. ಯಾಕೆಂದರೆ ಇಲ್ಲಿ ಸಂಘದಲ್ಲಿ ನಮಗೆ ಗುರು ಅಂತ ಯಾರು ಅಂತಲ್ಲ, ಎಲ್ಲರೂ ನಮಗೆ ಗುರುಗಳಾಗಿದ್ದರು. ಮೋಹನ್ ಬಂಗೇರಾಗಿರಲಿ, ತುಕಾರಾಮ್ ಅಂತ ಇದ್ದರು, ವಸಂತ್ ನಾಯ್ಕ್ ಇದ್ದರು, ಮತ್ತು ಮುಂಡಪ್ಪಣ್ಣ ಅಂತ ಇದ್ದರು, ನಾಗೇಶ್, ಇವರಲ್ಲ ನಮಗೆ ಎಂತ ತಪ್ಪಿದೆ ಅದು ಈಗೆಲ್ಲ ಹಾಗೆ ಹೇಳಿಕೊಡುವವರು. ಈಗಿನಾಗೆ ಒಂದು ಗರಡಿಯಾಗಿ ಒಂದು ಗುರುವಾಗಿ ಈಗೀಗೆ ಹಂತವಾಗಿ ಬಾಯಿ ತಾಳ ಕೊಡಲಿಲ್ಲ ನಮಗೆ ಆ ಸಂದರ್ಭದಲ್ಲಿ. ಇವರು ಅದನ್ನೆಂತ ನಮ್ಮ ತಿತ್ತಿತ್ತಯ್ಯನ್ನು ತಿದ್ದಿದ್ದರು. ಕೆಲವು ನಡೆ, ನಮ್ಮ ಭಾವನೆ, ವೇಷಗಳಿಗೆ ಹೇಗೆ ಬೇಕು ಇದನ್ನು ಪುರಾಣದ ಬಗ್ಗೆ ಮಂದರ ಕೇಶವ ಭಟ್ರೆಲ್ಲ ನನಗೆ ಮಾರ್ಗದರ್ಶನ ಕೊಟ್ಟರು. ಆಗಿರುವಾಗ ಇದನ್ನು ಕರೆಕ್ಟಾಗಿ ನಾನು ಆ ಸವಾಲಾಗಿ ನಾನು ಸ್ವೀಕರಿಸಿ ಜಪ್ಪು ದಯಾನಂದ ಶೆಟ್ಟರನ್ನು ಎಂತ ಅವರು ಕಲಿಸಿಕೊಟ್ಟಿದ್ದಾರೋ ಅದನ್ನು ಕರೆಕ್ಟಾಗಿ ಮಾಡಿಕೊಂಡೆವು. ಆ ಹೊತ್ತಿನಲ್ಲಿ ಅವರು ನಮಗೆ ಸಸಿಹಿತ್ಲು ಮೇಳಕ್ಕೆ ಬಂದರು ಅವರು. ಅದು ನಮ್ಮದು ಒಂದು ಸಾಧಾರಣ ಒಂದು 10 ವರ್ಷ ನಂತರದ ಇದು ಕಥೆ ಇದು. ಅದಕ್ಕೆ ಮೊದಲು ನಾನು ತಿರುಗಾಟ ಮಾಡ್ತಾ ಇದ್ದಾಗ ನನಗೆ ಅವಕಾಶ ಕೊಟ್ಟವರಂದರೆ ತಳಕಳದ ತಿಮ್ಮಪ್ಪ ಗುಜರಂಡು. ಅವರು ನನ್ನನ್ನು ವೇಷವನ್ನು ನೋಡಿ 5 ವರ್ಷ ನಿರಂತರವಾಗಿ ನಾನು ಆ ಮೇಳದಲ್ಲಿ ತಿರುಗಾಟ ಮಾಡಿದವ. ಅವಕಾಶ ಯಾಕೆಂದರೆ ನಾನು ದೇವಿ, ಮೋಹಿನಿ, ಇಂಥ ಅಯ್ಯಪ್ಪ ಇದೆಲ್ಲ ಮಾಡಿದ್ದು ಅವರ ಗರಡಿಯಲ್ಲಿ. ಲೀಲಾವತಿ ಬೈಪಾಡ್ತಾರೆ ಮತ್ತು ಅವರ ಹರಿನಾರಾಯಣ ಬೈಪಾಡ್ತಾರ ಮಾರ್ಗದರ್ಶನದಲ್ಲಿ ನನಗೆ ಬಹಳಷ್ಟು ಧೈರ್ಯ ಕೊಟ್ಟು ಮಾಡಿಸಿದವರು ಅವರು ನಮ್ಮನ್ನು. ಅದರ ನಂತರ ನಾನು ಮಧುರ ಮೇಳ, ಬಪ್ಪನಾಡು ಮೇಳ ಮತ್ತು ಕಾಂತಾವರ ಮೇಳದಲ್ಲಿ ನಾನು ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೀವನ್ಧರ್ ಬಲ್ಲಾಲ್ರ ಯಜಮಾನಿಕೆಯಲ್ಲಿ ನಾನು ಅಲ್ಲಿ ಮಹಾವೀರ ಪಾಂಡೆಯವರು ನನ್ನನ್ನು ಬಹಳಷ್ಟು ಆತ್ಮೀಯವಾಗಿ ನಮ್ಮನ್ನು ಆ ಒಂದು ಮಂಡಳಿ ಕೆಲವು ವರ್ಷ ತನಕ ನಮ್ಮನ್ನು ಪೋಷಣೆ ಮಾಡಿದೆ. ಅದಕ್ಕೆ ಕಾರಣ ಪೂಂಜಲ್ಕಟ್ಟೆ ಧರ್ನಪ್ಪ ಶೆಟ್ಟರು ಮತ್ತು ಕುಂಬ್ಳೆ ನಾರಾಯಣ ನಾಯ್ಕರು ನಮ್ಮನ್ನಿಬ್ಬರನ್ನು ನಾಗೇಶ್ ಕುಲಶೇಖರನನ್ನು ಕರ್ಕೊಂಡು ಹೋದಾಗ ಅವರು ಬಿಟ್ಟದ್ದು. 2 ಜೋಕುಲುಂಡು ಯಜಮಾನ್ರೆ ಮಕ್ಕಳಿಗೆ ಅವಕಾಶ ಕೊಡಲಿ ಅಂತ ಹೇಳಿ. ಹಾಗೆ ನಮ್ಮ ವೇಷವನ್ನೆಲ್ಲ ತುಂಬ ಪಾತ್ರ ದೇವಮಾತ್ಮೆ ಆಗ್ತಾಯಿದ್ದು. ದೇವಮಾತ್ಮೆ ಮತ್ತು ಕಾಂತಾವರ ಕ್ಷೇತ್ರ ಮಾತ್ಮೆ ಬಹಳ ಅಚ್ಚುಕಟ್ಟಾಗಿ ನಮಗೆ ಬಹಳ ಪ್ರೀತಿಯ ಪಾತ್ರಗಳೆಲ್ಲ ಸಿಗ್ತಿತ್ತು. ಬಹಳ ಗೌರವ ಸಿಕ್ಕಿತ್ತು ಅಲ್ಲಿ ನಿಮಗೆ. ಇಷ್ಟ ತನಕ ನಮ್ಮ ತಿರುಗಾಟದಲ್ಲಿ, ಯಾಕಂದರೆ ನಾವು ಯಾವಾಗಲೂ ಒಬ್ಬರನ್ನು ದ್ವೇಷಿಸಿದಿಲ್ಲ. ಮತ್ತು ಇಂಥದೇ ವೇಷ ಬೇಕು ಅಲ್ಲ, ನಮಗೆ ಸಂಬಳದ ನಿರೀಕ್ಷೆ ನಾನು ಇಷ್ಟ ತನಕ ಮಾಡಿದವನಲ್ಲ. ಸಂಬಳ ಈಗ ಬೇಕು ನಿಜವಾಗಿ. ಆ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ಸಿಕ್ಕೊಟ್ಟದನ್ನು ತೆಗೆದುಕೊಂಡು ನಾವೇ ಖರ್ಚು ಮಾಡಿಕೊಂಡು ಹೋಗಿ ಬಂದು ವೇಷ ಮಾಡಿ ಅದರ ಮೇಲೆ ಜವಾಬ್ದಾರಿ ರಾತ್ರಿ ಹಗಲು ಅದರ ಬಗ್ಗೆ. ಒಂದು ಪ್ರಸಂಗ ಬಂತದನ್ನು ಪ್ರಸಂಗ ಪುಸ್ತಕ, ಈಗ ಒಂದು ಪ್ರಸಂಗ ಇಂಥದ್ದು ನಾಳೆದು ಉಂಟು, ಪಂಚವಟಿ ಅಲ್ಲ ವಿದ್ಯುನ್ಮತಿ ಕಲ್ಯಾಣ ಉಂಟು, ನಿನಗೆ ಇಂಥ ಪಾತ್ರ ಅಂತ ಹೇಳಿದ ಕೂಡಲೇ ನಾನು ಇಲ್ಲಿ ಮಂಗಳೂರಿಗೆ ಹಂಪನಕಟ್ಟೆಗೆ ಹೋಗಿ ನಿತ್ಯಾನಂದ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕ ಹುಡುಕೋದು, ಆ ಪುಸ್ತಕ ಪದ್ಯಗಳನ್ನೆಲ್ಲ ನೋಡೋದು ಎಂತಂದ, ಮತ್ತೆ ಅದು ಗೊತ್ತಿಲ್ಲದ ಆ ಪದ್ಯಕ್ಕೆ ಎಂಥ ಅರ್ಥ ಕೇಳೋದು ಅಂತ ಇಲ್ಲಿ ಸಂಘಕ್ಕೆ ಬಂದು ಕೇಳೋದು. ಹೀಗೆಲ್ಲ ನಾನು ಮಾಡಿದ ಇಲ್ಲಿ ಬಂದರೆ ಕೇಶವ ಭಟ್ರ ಹತ್ರ ಮತ್ತು ಮೋಹನ್ ಬಂಗೇರಿದ್ದರು, ನಮ್ಮ ಡಿಸ್ಕಸ್ ಇಲ್ಲದೆ ಯಾರಿಗಾದ್ರೂ ಫೋನ್ ಮಾಡಿ ನಾವು ತಿರುಗಿ ಈಗ ನಾವಿವರಿಗೆಲ್ಲ ಇಂಥ ಪಾತ್ರ ಅದನ್ನು ಹೇಗೆ ಅದರ ನಡೆ ಹೇಗೆ ಕೇಳುತ್ತಾ ಇದ್ದವ ನಾನು ಈಗಲೂ ಅಷ್ಟೇ. ನಾನು ಒಂದು ಪಾತ್ರ ಸಿಕ್ಕಿದರೆ ಭಾಗವತರ ಹತ್ರ ಆಗಲಿ ಇದನ್ನು ಕಲಾವಿದರ ಹತ್ರ ಆದರೆ ನಾನು ಅದನ್ನು ಯೋಚನೆ ಮಾಡಿ ಸಮಾಲೋಚನೆ ಮಾಡದ್ದೇ ನಾನು ರಂಗಕ್ಕೆ ಹೋಗುವಂತಿಲ್ಲ. ನಾನು ಬಹುಶಃ ಈಗಿನ ಕಲಾವಿದರಲ್ಲಿ ಇದು ಕಾಣ್ತಾ ಇದೆಯಾ? ಇಲ್ಲ, ಅದೇ ಬೇಸರ ಸಂಗತಿ ಅಂದರೆ ಅದೇ, ಖಂಡಿತ ಇಲ್ಲ. ಪ್ರಸಂಗ ಪುಸ್ತಕ ನೋಡುವಂಥ ಪದ್ಧತಿ ಈಗಿನ ಕಲಾವಿದರಿಗೆ ಇಲ್ಲ. ಆಕ್ಷೇಪ ಅಂತಲ್ಲ, ನಮಗಿಂತಲೂ ಒಳ್ಳೆ ರೀತಿಯಲ್ಲಿ ನಟನೆ ಮಾಡುವವರು, ಪಾತ್ರ ಮಾಡುವವರು ಕಲಾವಿದರಿದ್ದಾರೆ, ಹುಟ್ಟಿಕೊಂಡಿದ್ದಾರೆ, ಅನುಭವ ಇದ್ದಾರೆ. ಆದರೆ ಕಲಾವಿದ ಆದವನಿಗೆ ಬೇಕಾದದ್ದು ಪ್ರಸಂಗದ ಮಾಹಿತಿ ನಡೆ ಬೇಕೇ ಬೇಕು. ಕೇವಲ ಪ್ರಸಂಗ ಪುಸ್ತಕ ನೋಡಿದರೆ ಸಾಲದು. ಪಾತ್ರ, ಈ ಹಿಂದಿನವರು ಆ ಪಾತ್ರವನ್ನು ಹೇಗೆ ಮಾಡಿದ್ದಾರೆ. ಈಗ ನಾನು ಕೋಳಿಯವರಾಗಲಿಕ್ಕೆ ಸಾಧ್ಯವಿಲ್ಲ, ಮಂಕುರೆ ಸಂಜೀವ್ ಶೆಟ್ಟರ್ ಆಗಲಿಕ್ಕೆ ಸಾಧ್ಯವಿಲ್ಲ, ಉಪಾಧ್ಯಾಯರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಮಾಡಿಕೊಂಡೊಂದು ಪದ್ಧತಿ ಉಂಟು, ರೀತಿ ಉಂಟು, ಅದನ್ನು ಮರೆಯಬಾರದಂತ ನನ್ನೊಂದು ಕಿವಿ ಮಾತು. ಯಾಕಂದರೆ ಆಗೋದಿಲ್ಲ, ಅದು ಹೇಳಿದರೆ ನನಗೆ ನಮ್ಮ ಮಂಡಳಿ ಮೇಳದಲ್ಲಿ ನನಗೆ ಈ 35 ವರ್ಷದ ಜರ್ನಿಯಲ್ಲಿ ನನಗೆ ಇದು ಆಗಲಿಲ್ಲ. ನಾನು ಸೋತಿದ್ದೇನೆ ಅದರಲ್ಲಿ.
ಯಾಕಂದರೆ ಈಗ ಹೇಳಿದರೆ ಇಲ್ಲಪ್ಪ ನಾನು ಬರೋದಿಲ್ಲ, ನನಗೆ ಕಷ್ಟ ಆಗ್ತದೆ, ನಾನು ಬರುವುದಿಲ್ಲ, ಅದನ್ನು ತಪ್ಪಿದ್ದು, ಇಲ್ಲ ನಾನು ಮಾಡೋದಿಲ್ಲ ಆ ಪಾತ್ರ, ಹೀಗೆ ಹೇಳುವಂಥ ಕಲಾವಿದರು ಇದ್ದಾರೆ. ಕೆಲವರು ಅದರ ಮೇಲೆ ಗಮನ ಕೊಡುವವರು ಇದ್ದಾರೆ. ನಮ್ಮೊಟ್ಟಿಗೆ ಈಗ ಅದರ ಮೇಲೆ ಗಮನ ಕೊಟ್ಟವರು ಸಸಿಹಿತ್ಲೆ ಮೇಳದಲ್ಲಿ ನಾನು ಸಂತೋಷ ಇಲ್ಲ ಅಂತಿಲ್ಲ, ನಾವು ಪ್ರಯತ್ನ ಪಟ್ಟರೆ ಆಗ್ತದೆ ಅಂತ ಹೇಳೋದಕ್ಕೆ ದೀಪಕರಾವ್ ಪೇಜ್ ಅವರ, ರಕ್ಷಿತ್ ಶೆಟ್ಟಿ ಪಡ್ರೆ, ಪ್ರೇಮರಾಜ್ ಕೊಯ್ಲು ಇದೆಲ್ಲ ನಮ್ಮ ಮೇಳದಲ್ಲಿ ನಿತ್ಯವೇಷ ಮಾಡಿಕೊಂಡು ಬಂದವರವರು. ನನ್ನ ಕೂತ ಪೆಟ್ಟಿಗೆ ಹಿಂದೆ ಕೂತುಕೊಂಡು ನಾನು ಅದನ್ನು ಮಾಡಬೇಕು ಇದು ಮಾಡಿ ಕೇಳಿಕೊಂಡಂಥ ಕಲಾವಿದರು ಇವರು, ಮೇರು ಕಲಾವಿದರಾಗಿದ್ದಾರೆ. ಈಗ ಪಾಪ ಎಕ್ಸಾಮಿನ ಟೈಮ್ನಲ್ಲಿ ಬಂದರೆ ನೀವು ಇಲ್ಲಿ ಬಂದು ಕೂತು ನಾನು ರಜೆ ಮಾಡ್ತೇನೆ ಅಂತ ಹೇಳಿದಾಗ ನಾನು ರಜೆ ಕೊಡಲಿಕ್ಕಿಲ್ಲ, ಇಲ್ಲ ಬರಲೇಬೇಕು, ನಾಳೆ ಇಂಥ ಪ್ರಸಂಗ ಅಲ್ಲ ಎಕ್ಸಾಮು, ನೀನು ಚೌಕಿಯಲ್ಲಿ ಕೂತು ಬರೀ, ನೀನು ಫಸ್ಟ್ ಕ್ಲಾಸ್ ಪಾಸ್ ಆಗ್ತದೆ ಅಂತ ಹೇಳಿದವ ನಾನಿದ್ದೇನೆ. ಬಹುಶಃ ಅದರ ಅನುಭವ ಅವರಿಗೆ ಅನುಕೂಲ ಏನಾಗಿದೆ, ಪ್ಲಸ್ ಏನಾಗಿದೆ, ಅದು ಅವರಲ್ಲಿ ಕೇಳಿದರೆ ಗೊತ್ತಾಗ್ತದೆ. ಆದರೆ ಒಬ್ಬ ಕಲಾವಿದನ ಬೆಳವಣಿಗೆ ಅನ್ನುವಂಥದ್ದು ಆ ರೀತಿಯಾಗಿ ಖಂಡಿತ ಇರಬೇಕು. ಯಕ್ಷಗಾನ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಅದು ಎರಡನೇ ಸ್ಟೆಪ್ಪು. ವಿದ್ಯೆ ಪ್ರಾಮುಖ್ಯವಾದದ್ದು, ಅವನ ಉದ್ಯೋಗ ಪ್ರಾಮುಖ್ಯವಾದದ್ದು. ಯಕ್ಷಗಾನ ಎಂಬುದು ಅವನಿಗೆ ಸೈಡ್ ಆಗಿ ಒಂದು ಇದು ಬೇಕು. ಆದರೆ ಅದನ್ನು ಸೈಡ್ ಅಂತ ಹೇಳಿ ಬಿಡಬಾರ್ದು, ಅದನ್ನು ಆರಾಧನೆ ಮಾಡಬೇಕು. ಅದರ ಚೌಕಟ್ಟೇನುಂಟು ಆ 4 ಕಂಬದಲ್ಲಿ, ಅದನ್ನು ನಾವು ಖಂಡಿತ ಮಾಡಬೇಕು. ಕೇವಲ ಒಂದು ಚೌಕಿ ಮನೆ ಅಂದರೆ ಅದು ನಮ್ಮ ಮನೆ ಇದ್ದ ಹಾಗೆ. ಈ 4 ಕಂಬ ಎಂಬುದು ನಮ್ಮ ಅನ್ನ ಕೊಡುವಂಥ ಒಂದು ಆ ಪುಟ್ಟ ಮನೆ. ಅನ್ನದಾತರ ಯಾರು ಎದುರು ಕೂತವರು, ಅವರು ನಮಗೆ ಸೀಳೆ ಹಾಕ್ತಾರೆ, ಕ್ಲ್ಯಾಪ್ ಬಡೀತಾರೆ, ಎಲ್ಲ ಆ ಕ್ಲ್ಯಾಪೇ ನಮ್ಮ ಅನ್ನದ ಬಟ್ಟಲು ನಮ್ಮದು. ಅವರು ಅನ್ನದ ಮಡಿಕೆ, ಅವರಿಲ್ಲದೆ ನಾವೆಲ್ಲಿಂದ? ಆಗಿರುವಾಗ ನನ್ನ ಅನಿಸಿಕೆ ಅದು. ಅದನ್ನು ಎಲ್ಲರೂ ಪಾಲನೆ ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ, ಮಾಡಬೇಕು ಅಂತ ನನ್ನ ಆ 4 ಕಂಬದಲ್ಲಿ ಯಾವುದೇ ದ್ವೇಷ ಇರಲಿ, ಏನೇ ಇರಲಿ, ಯಾವುದೇ ಕಷ್ಟ ಇರಲಿ, ಹಗಲಿನ ಹೊತ್ತಿನ ನೋವು ಇರಲಿ, ಇಲ್ಲ, ಅವ ಕಲಾವಿದನೇ, ಅವ ರಾಮ, ಅವ ಕೃಷ್ಣ, ಅಷ್ಟೇ ಮಾಡಬೇಕು ಹೊರತು ನನಗಿವತ್ತು ನಿದ್ದೆ ಇಲ್ಲ, ನನಗಿವತ್ತು ಮನೆಯಲ್ಲೇ ಕಷ್ಟ, ನಾನಿವತ್ತು ಎಕ್ಸಾಮ್ ಉಂಟು, ಅದಕ್ಕೆ ನಾವು ಬೇರೆ ಪರಿಹಾರ ಉಂಟು. ಅದಕ್ಕೆ ಈಗ ಎಕ್ಸಾಮ್ ಬೇಕು ಸರಿ, ಅದಕ್ಕೆ ಬೇರೆ ಪರಿಹಾರ ಉಂಟು. ಈ ರೀತಿಯದೇ ಆದರೆ ಮಾತ್ರ ಆಟ. ಯಾಕಂದರೆ 4 ಜನ ಎದುರು ಕೂತರು ಸಹ ಆ ರಂಗದಲ್ಲಿ ನಾವು ಏನನ್ನು ಮಾಡಬೇಕು, ಒಟ್ಟಾರೆ ಅದು ದಾದ ಮಾರ ಸರಿ ಮಂತಜಿ ಹಾಗೆ ಅವಕಾಶ ಮಾಡಿಕೊಡ್ಬೋದು. ಅದು ಯಾರಿಗೆ ಹೆಸರು ಹೋಯಿತು? ಆ ಕಲಾವಿದನ ಹೆಸರು ಕೆಟ್ಟದಾಯಿತು. ಆ ಕಲಾವಿದ ಇರೋ ಯಾರಲ್ಲಿ? ಆ ಮೇಳದಲ್ಲಿ ಇರೋದು. ಆ ಮೇಳಕ್ಕೂ ಕೆಟ್ಟ ಹೆಸರು, ಅವನಿಗೂ ಕೆಟ್ಟ ಹೆಸರು. ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು ಅಂತ ನಮ್ಮ ಅನಿಸಿಕೆ. ಸರ್, ಈ ನಡುವೆ ನಿಮ್ಮ ಒಂದು ತಂದೆ ತಾಯಿಯವರ ಬೆಂಬಲ ಈ ಒಂದು ಪಯಣಕ್ಕೆ ಹೇಗಿತ್ತು ಅಂತ ಹೇಳಿ ಸರ್. ತಂದೆಯ ಬೆಂಬಲ ಅಂದರೆ ನಾನು ಯಕ್ಷಗಾನಕ್ಕೆ ಅಂದರೆ ನಾನು ಬಂದವ ಈಗ ಹಾಗೆ ಆಗಿದೆ. ಆ ನಂತರ ತಂದೆಯವರು ಇದಕ್ಕೆ ಯಾವ ರೀತಿಯ ಸಮ್ಮತಿ ಎಲ್ಲ ಬೇಡ ಇಲ್ಲ. ನನ್ನ ತಾಯಿದು ತುಂಬ ಪ್ರೋತ್ಸಾಹ ಉಂಟು. ಯಾಕಂದರೆ ನಾನು ಈಗ ಮಂಗಳೂರಿಗೆ ಬಂದ ನಂತರ ನಾನು ಹೋಟೆಲ್ ವ್ಯವಹಾರ ಮಾಡಿದವ. ಈ ಛಾಯಾಗ್ರಾಹಕ, ಯಕ್ಷಗಾನ, ಹೋಟೆಲ್. ನಾನು 8 ವರ್ಷ ಹೋಟೆಲ್ನ ಯಜಮಾನಾಗಿ ಹೋಟೆಲೇ ಮಾಡಿದೆ, ಸ್ವಂತ ಹೋಟ್ಲು ಮಾಡಿದ್ದೆ ನಾನು. ಈ ಹೋಟ್ಲಲ್ಲಿ ಇರುವಾಗ ನನ್ನ ಅಮ್ಮ ನನ್ನ ಒಟ್ಟಿಗೇ ಇದ್ದರು. ಆ ಹೊತ್ತಿನಲ್ಲಿ ಎಷ್ಟೋ ಕಲಾವಿದರನ್ನು ಅವರು ಪೋಷಣೆ ಮಾಡಿದವರು ನನ್ನ ಅಮ್ಮ. ಕಲಾವಿದರು ಈಗ ಸ್ವಲ್ಪ 90 ಆಯಿತು, ಈಗ ಸ್ವಲ್ಪ ಅನಾರೋಗ್ಯದಿಂದ ಸ್ವಲ್ಪ ಮಲಗಿದಲ್ಲಿದ್ದಾರೆ. ಆದರೂ ಯಕ್ಷಗಾನದವಂದರೆ ಈಗಲೂ ಅಷ್ಟೇ ಪ್ರೀತಿ ಅವರಿಗೆ. ಅವರು ಬರಲಿಲ್ವಾ, ಇವ ಬರಲಿಲ್ವಾ, ಅವ ಎಲ್ಲಿದ್ದಾನೆ, ಅವ ಈಗ ಯಾವುದರಲ್ಲಿದ್ದಾನೆ ಅಂತ ಕೇಳ್ತಾ ಇರ್ತಾರೆ. ತುಂಬ ಈ ನಾಗೇಶ್ ಕುಲಶೇಖರ್ ಇವರಿಗೆಲ್ಲ ಬಹಳ ಆತ್ಮೀಯತೆ. ತನ್ನ ತಾಯಿಯಾಗೆ, ತನ್ನ ಮಗನಾಗೆ ಎಲ್ಲ ಈ ಕೆಲವು ಹುಡುಗರನ್ನು ನಾವು ತಯಾರು ಮಾಡಿದ್ದೇವೆ. ಈಗ ಸಸಿಹಿತ್ಲೆ ಮೇಳದಲ್ಲಿ ತುಂಬ ಹುಡುಗರು, ಕೆಲಸಕ್ಕೆ ಅಂತ ಬಂದ ಹುಡುಗರು ಈಗ ಕಲಾವಿದರಾಗಿದ್ದಾರೆ. ಅಷ್ಟು ಅವಕಾಶ ನಾವು ಮಾಡಿಕೊಟ್ಟಿದ್ದೇವೆ. ಮೊದಲೆಲ್ಲ ಈ ಚೌಕಿ ಅಂದರೆ ಈಗೆಲ್ಲ ಈ ರಾಡ್ ಎಲ್ಲ ಹಾಕಿಕೊಂಡು ಸೆಟ್ಟಿಗೆ ಮಾಡಲಿಕ್ಕೆ ಆಗ್ತದೆ, ಕಾಲು ನಿಲ್ಲಿಸಿ. ಆಗಾಗಲ್ಲ. ಒಂದು ಫೀಟ್ ಗುರಿ ತೆಗಿಬೇಕು, ಒಂದು 19 ಹೊಂಡ ತೆಗಿಬೇಕು. ಆ 19 ಹೊಂಡ ತೆಗಲಿ ಅಷ್ಟೇ ಪಾಪ ಹುಡುಗರೆಲ್ಲ ತಯಾರು ಮಾಡ್ತಾ ಇದ್ದೇವೆ. ಆ ಹುಡುಗರೆಲ್ಲ ಕಲಾವಿದರಾಗಿದ್ದಾರೆ ಈಗ. ತುಂಬ ಅದರೊಟ್ಟಿಗೆ ಕಲಾವಿದರು ಆದವರು ಸಹ ನಮ್ಮ ಜೊತೆಯಲ್ಲಿ ಸೇರಿದ್ದಾರೆ, ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಸಿಹಿತ್ಲೆ ಮೇಳದಲ್ಲಿ ತುಂಬ ನಮಗೆ ಸಹಕಾರ ಕೊಟ್ಟವರಿದ್ದಾರೆ. ಅದನ್ನು ನಾವು ಮರೆಯುವಂತಿಲ್ಲ. ಏಕೆ ನಾನು 18 ವರ್ಷ ಜರ್ನಿ ಮಾಡಬೇಕಾದ್ರೆ ಅಲ್ಲಿ ಯಜಮಾನ್ರೆ ದಯಾನಂದ ಗುಜರಾನ್ ಮತ್ತು ರಾಜೇಶ್ ಗುಜರಾನ್ ಮತ್ತು ಅಲ್ಲಿಯ ಕಲಾವಿದರು ಸಿದ್ಧಕಟೆ ಕೊರಗದಾಸ್ ಮತ್ತು ತುಂಬೆ ಚಂದ್ರಾಸ್, ರತ್ನಾಕರ್ ಆಚಾರ್ಯ ಪಡುಬಿದ್ರೆ, ಇವರೆಲ್ಲ ತುಂಬ ನನಗೆ ಸಹಕಾರ ಕೊಟ್ಟವರಿದ್ದಾರೆ. ಅವರ ಸಹಕಾರ ಇಲ್ಲದೆ ಜರ್ನಿ ಮಾಡಲಿಕ್ಕೆ ಆಗ್ತದೆ? ಅಲ್ಲಿ ನನಗೆ ಯಾವುದು ಅವಕಾಶ ಆಗಲಿ, ನನಗೆ ಬೇಕಾದಂಥ ಸಹಕಾರ ಅವರು ಕೂಡ ಇದ್ದರೆ ನನಗೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಅದು ಒಂದು ಮನೆ ಸಹ ಹಾಗೆ ಅಲ್ವಾ, ಮನೆಯ ಸದಸ್ಯರೆಲ್ಲ ಒಟ್ಟಿಗಿದ್ದರೆ ಮಾತ್ರ ಅಲ್ಲ ಮನೆ ನಡೆಸಲಿಕ್ಕೆ ಆಗೋದು. ಹಾಗೆ ಮೇಳ ಸಹ ಹಾಗೆ. ನಂತರ ಯಾವೆಲ್ಲ ಮೇಳದಲ್ಲಿ ತಿರುಗಾಟವನ್ನು ಮಾಡಿದ್ದೀರಿ? ನಾನು ತಳಕಳ 5 ವರ್ಷ, ಕಾಂತಾವರ, ಮಧೂರು, ಬಪ್ಪನಾಡು,
ಕರೆದಾಗ ಹೋಗ್ತಾ ಇರ್ತಾ ಹೀಗೆ ಮಾಡ್ತಾಯಿದ್ದು. ಪರ್ಮನೆಂಟ್ ಮೇಳಕ್ಕೆ ಅಂತ 5 ವರ್ಷ ತಲಕಳಕ್ಕೆ ಹೋದದ್ದು. ತಲಕಳೆಯಿಂದ ನಾವೆಲ್ಲರೂ ಅನಿವಾರ್ಯ ಕಾರಣಗಳಿಂದ ನಾವು ಬಿಡಬೇಕಾಯಿತು. ನಮ್ಮ ಬಪ್ಪನಾಡಿಗೆ 1 ವರ್ಷ ಶಂಕರ ಆಳ್ವರ ಅಡ್ಯಾರು ಅವರ ಮ್ಯಾನೇಜ್ಮೆಂಟ್ನಲ್ಲಿ ನಾನು ಹೋಗಿದ್ದೆವು ನಾವು. ಆಗ ನಾಗೇಶಲ್ಲಿ ಒಟ್ಟಿಗೆ ಹೋದದ್ದೆಲ್ಲ ಅಲ್ಲಿಗೆ. ಆ ಹೊತ್ತಲ್ಲಿ ನನಗೆ ಹೋಟ್ಲಿತ್ತು, ಕಲ್ಪನೆಯಲ್ಲಿ ಹೋಟ್ಲಿತ್ತು, ಶುಭ ಹೋಟೆಲಿತ್ತು. ಆ ವರ್ಷ ಮುಂದಿನ ವರ್ಷ ದಯಾನಂದ ಗುಜಾರನ್ ಮತ್ತು ರಾಜೇಶ್ ಗುಜಾರನ ವ್ಯವಸ್ಥಾಪಕದಲ್ಲಿ ಸಶಸ್ತ್ರ ಮೇಳ ಪ್ರಾರಂಭವಾಯಿತು. ಅಲ್ಲಿನ ಕಲಾವಿದನಾಗಿ ಹೋದೆ 1 ವರ್ಷದ ಮಟ್ಟಿಗೆ. ಹೋಗಿ ನನ್ನ ಅನಿವಾರ್ಯ ಆರ್ಥಿಕವಾದ ಪರಿಸ್ಥಿತಿಯಾಗಿ ಸುಂಕದಕಟ್ಟೆ ಮೇಳದಲ್ಲಿ ನನಗೆ ಸ್ವಾಮೀಜಿಯವರಿಂದ ಆಹ್ವಾನ ಬಂತು. ಅಲ್ಲಿ 2ನೇ ಸ್ತ್ರೀವೇಷದಾಗಿ 1 ವರ್ಷ ತಿರುಗಾಟ ಮಾಡಿದೆ. ತೊಂದರೆ ನನ್ನ ಭಾಳ ಅಚ್ಚುಕಟ್ಟಾಗಿ ಎಲ್ಲ ನನಗೆ ಸಹಕಾರದ ಮೂಲಕವಾಗಿ ನನಗೆ ಅಲ್ಲಿ ತಿರುಗಾಟ ಮಾಡಿದೆ ನಾನು. ಆಗ ಭಾಗವತರು ಕಣೀರು ಸೂರ್ಯನಾರಾಯಣ ಭಟ್, ನಮ್ಮ ಗಣೇಶ್ ಕುಂದರ್, ಉಡುಪಿ ಆನಂದಣ್ಣ, ಚಿದಂಬರ ಬಾಬಣ್ಣ, ಸತೀಶ್ ನಿರ್ಚಾಲ್, ಮತ್ತು ಬಾಬುಗೌಡ ಚಾರ್ಮಾಡಿ ಹಾಸ್ಯಗಾರರು, ಮುಚ್ಚೂರು ಮೋಹನ್, ಹೀಗೆಲ್ಲ ತುಂಬ ಮಂದಿ ನನ್ನ ಜೊತೆ ಒಡನಾಟಿಗಳಾಗಿ ನಾನು 6 ತಿಂಗಳು ನಿರಂತರವಾಗಿ. ಯಾಕೆಂದರೆ ಸುಂಕದಕಟ್ಟೆ ಮೇಳಕ್ಕೆ ಹೋದವ ಭಾಳ ಕಷ್ಟ ತಿರುಗಾಟ ಮಾಡಲಿಕ್ಕೆ ಅಂತ ನನಗೆ ಎಲ್ಲರೂ ಎದುರಿಸ್ತಾ ಇದ್ದರು. ಅಂಥ ಗರಡಿ ಅದು ಆಗಿತ್ತು. ಅದು ತುಂಬ ಅಚ್ಚುಕಟ್ಟಾದ ಒಂದು ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ಇದ್ದರು ಅದರಲ್ಲಿ. ಅಂಥ ಒಂದು ಗಜಮೇಳ, ಕಟೀಲು, ಧರ್ಮಸ್ಥಳ, ಸುಂಕದಕಟ್ಟೆ, ಸುರತ್ಕಲ್ ಒಂದು ಮೇಳ ಅಂದರೆ ಗಜಮೇಳ ಕರ್ನಾಟಕ ಎಲ್ಲ. ಅದಕ್ಕೆ ಸೇರ್ಪಡೆಯಾಗಿ ಬಯಲಾಟದಲ್ಲಿ ಇದು ಗಜಮೇಳ ಇತ್ತು. ಆದರೂ ನನಗೆ ಎಲ್ಲರ ಸಹಕಾರ ಸಿಕ್ಕಿದೆ. 6 ತಿಂಗಳು ತಿರುಗಾಟ ಮುಗಿಸಿ ಮನೆ ಹೋಟ್ಲಲ್ಲಿ ನಾನು ಇರುವಾಗ ಮಳೆಗಾಲದಲ್ಲಿ ನನಗೆ ಸಶಸ್ತ್ರ ಮೇಳದಿಂದ ಪ್ರಬಂಧಕನಾಗಿ ಮತ್ತು ಪ್ರಧಾನ ಶ್ರೀವೇಷದರಿಗೆ ಬರಬೇಕಂತ ಆಹ್ವಾನ ಕೊಟ್ಟರು. ನಮ್ಮ ಹೋಟ್ಲಿಗೆ ನಾಗೇಶ್ ಕುಲಶೇಖರ್ ಮತ್ತು ಉಮೇಶ್ ಕೊಳಂಬೆ ಬಂದರು. ಮತ್ತು ನಾನು ಕೆಲವೆಲ್ಲ ಯೋಚನೆ ಮಾಡ್ತಾ ಯಾಕೆ ಗೊತ್ತಿಲ್ಲ ನಾನು ಒಪ್ಪಿಗೆ ಕೊಟ್ಟೆ. ಮತ್ತೆ ಹಿಂದೆ ನೋಡಲಿಲ್ಲ. ನಾನು ಆ ಹೋಟ್ಲು ಬಿಟ್ಟೆ, ಕಲ್ಪನೆಯಲ್ಲಿ ವಾಸ್ತವಿಕ ರೂಮ್ ಇತ್ತು ಅದನ್ನು ಬಿಟ್ಟೆ. ಮತ್ತು ನಾನು ಅಲ್ಲಿ ಪೆರ್ರಕ್ಕೆ ಬಂದು ಅಲ್ಲಿ ಒಂದು ರೂಮ್ ಮಾಡಿಕೊಂಡು ಆರ್ಥಿಕವಾದ ಪರಿಸ್ಥಿತಿಯಲ್ಲಿ ನಂದು ಆಗಲು ನಾನು ಛಾಯಾಗ್ರಾಹಕನಾಗಲಿ, ಹೋಟೆಲ್ ವ್ಯವಹಾರ ಆಗಲಿ, ಯಕ್ಷಗಾನ ಆಗಲಿ ನಾನು ಮೇಲೆ ಬರಲಿಲ್ಲ. ಆ ಹೊತ್ತಿನಲ್ಲಿ ನನಗೆ ನನ್ನಲ್ಲಿ ಇದ್ದದ್ದು ಏನಂದರೆ ನಾನು ಪಡೆದುಕೊಂಡದ್ದೇನೆಂದರೆ ನಮ್ಮ ಕುಂಬ್ಳೆ ಚಂದ್ರಶೇಖರ್, ರಾಘವೇಂದ್ರ ಕುಂಬ್ಳೆ ಅಂತಿದ್ದರು ಅವರ ಸುಪುತ್ರ. ಅವರ ಮೂಲಕವಾಗಿ ಅವರೊಂದು ವೇಷಭೂಷಣವನ್ನು ನಾನು ಪಡ್ಕೊಂಡೆ. ಕಡಿಮೆ ಕ್ರಯಕ್ಕೆ ಸ್ವಲ್ಪ ಕೊಟ್ಟದಷ್ಟೇ, ಕೊಡಲಿಕ್ಕೆ ಆಗಲಿಲ್ಲ ನನಗೆ. ಅದನ್ನು ಪಡ್ಕೊಂಡು ಸ್ವಲ್ಪ ಸಣ್ಣ ಸಣ್ಣ ಆಟಕ್ಕೆಲ್ಲ, ಸಂಘದ ಆಟಕ್ಕೆ ನಾನು ಅದನ್ನು ಉಪಯೋಗ ಮಾಡ್ತಾ ಇದ್ದೆ. ಅದನ್ನು ಅಭಿರುಚಿ ಬಂತು. ಅದನ್ನು ನಾನು ಕಾಪಾಡಿಕೊಂಡು ಬಂದು ನನ್ನೊಟ್ಟಿಗೆ ತೆಗೆದುಕೊಂಡು ಹೋದೆ. ಪರ್ರಕ್ಕೆ ಬರುವಾಗ ನನ್ನೊಟ್ಟಿಗೆ ಇತ್ತದು. ನಂತರ ಅಲ್ಲಿಂದ ಒಂದು 3 ವರ್ಷ ಅಲ್ಲಿದ್ದೆ. ಅಲ್ಲಿಂದ ಮತ್ತು ಬಜ್ಪೇಲಿ 1 ವರ್ಷ ಇದ್ದೆ. ಮತ್ತು ಇಲ್ಲಿ ಪೊಳಲಿ ಬಡಕ ಬೈಲಿಯಲ್ಲಿ ಸಣ್ಣ ಜಾಗ ತೆಕ್ಕೊಂಡು 2 ವರ್ಷದಲ್ಲಿ ಮನೆ ಕಟ್ಟಿ ನಾನು ವಾಸ್ತವಿಕ ಮಾಡಿದೆ. ಸಚಿತ್ರ ತಿರುಗಾಟ ಆಯಿತು. ಈ ಪ್ರಸಾದನವನ್ನು ಇನ್ನು ಮುಂದುವರಿಸಬೇಕಂತ ಆಸೆ ಆಯಿತು. ಅದಕ್ಕೆ ನಾನು ಅದೇ ಕೈಕಂಬದ ಬೇರೆ ಒಂದು ರೂಮ್ ಮಾಡಿ ಅದನ್ನು ಮುಂದುವರಿಸ್ತಾ ಬಂದು ಈಗ ಒಂದು ಸಾಧಾರಣ ಒಂದು 2-3 ದೇವಿಮಾತ್ಮೆ ಆಗುವಷ್ಟು ಪ್ರಸಾದನ ವೇಷಭೂಷ ತಯಾರು ಮಾಡಿದ್ದೇನೆ. ನಮ್ಮೊಂದು 10-15 ಜನ ಮಂದಿ ಇದ್ದಾರೆ, ಹುಡುಗರಿದ್ದಾರೆ. ಮಳೆಗಾಲದಲ್ಲಿ ತುಂಬ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ನಾನು. ಈಗ ಏನಂದರೆ ನನಗೆ ಮೇಳ ಪ್ರಾಮುಖ್ಯ. ಆ ಮೇಳ ಇರುವಾಗ ಇದಕ್ಕೆ ನನಗೆ, ಯಾಕೆಂದರೆ ಪ್ರತಿ ವೇಷಭೂಷೆಗೆ ನನಗೆ ನಮ್ಮ ಕೊಲ್ತಮಜಲ್ ಮಾಧವಣ್ಣ ಮತ್ತು ಜನಾರ್ದನ ಮುಂಜೆ ನನಗೆ ಯಕ್ಷಗಾನದ ವೇಷಭೂಷಣೆಗೆ ತುಂಬ ಅವಕಾಶ ಮಾಡಿಕೊಟ್ಟವರು. ಅವರು ನಮ್ಮ ಪಟ್ಲ ಸತೀಶಣ್ಣ, ಯಾಕೆಂದರೆ ಅವರ ಕಾರ್ಯಕ್ರಮಕ್ಕೆಲ್ಲ ನನ್ನ ವೇಷಭೂಷಣ. ಆಗ ಕೊಟ್ಟ ಅವಕಾಶವೇ ನನಗೆ ಮತ್ತೆ ಅದನ್ನು ಮುಂದುವರಿಸಬೇಕು, ಇನ್ನಷ್ಟು ಒಳ್ಳೆಯದು ಮಾಡಬೇಕಂತ ಯೋಚನೆ ಮಾಡಿಕೊಂಡು ಮತ್ತು ಮಾಡ್ತಾ ಬಂದೆ. ಮತ್ತೆ ಪಾವಂಜ ಮೇಳ ಪ್ರಾರಂಭವಾಯಿತು. ಆಗಿರುವ ಅವರ ಮಾಧವನ್ನ ಸ್ವಲ್ಪ ವೇಷಭೂಷಣ ಮಾಡಿದರು. ಹಾಗೆ ಸ್ವಲ್ಪ ಅಲ್ಲಿಂದ ಕಡಿಮೆ ಆದರೂ ನಮಗೆ ಕೊಡುವಂಥ ಈ ಕಡೆಗೆ ಇದ್ದದ್ದು ಎಂಥ ವೇಷಭೂಷಣ ಬಾಡಿಗೆ ಇದ್ದರೂ ಸಹ ನನಗೆ ಮಾಧವನ ಈಗಲೂ ಹಾಗೆ. ಈ ಕಡೆಯಿಂದ ಇವರು ಯಾರು ನಮ್ಮ ಜನಾರ್ದನ ಮುಂಜೆ ಅವರ ಅವಕಾಶ, ಆ ಅವಕಾಶದ ಪ್ರಚಾರದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ವೇಷಭೂಷಣಕ್ಕೆ. ಮತ್ತು ಈಗ ಸ್ವಲ್ಪ ನಮ್ಮ ಯಕ್ಷಗಾನದ ತರಬೇತಿ ಕೇಂದ್ರದ ಮಕ್ಕಳ ಆಟದೆಲ್ಲ ಅದರಲ್ಲಿ ಪ್ರಾಮುಖ್ಯವಾದ ಅಮೂಲ್ಯ ಮೋಹನ್ ಅನ್ನೋದು ನನಗೆ ಪ್ರತಿ ಸಲ ಅವರು ನನಗೆ ಅವಕಾಶ ಮಾಡೋದು, ಅವರ ಏನೋ ಆಟ ಇದ್ದರೂ ಅದು ನನಗೆ ಕೊಡ್ತಾ ಇದ್ದಾರೆ ಅಂತ ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಈಗ ಸರ್, ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಇಡೋಣ. ಖಂಡಿತ. ಇದಾಗಿತ್ತು ರಮೇಶ್ ಕುಲಶೇಖರ ಅವರ ಯಕ್ಷ ಜೀವನದ ಪಯಣ. ಇನ್ನಷ್ಟು ಮಾತುಕತೆಯನ್ನ ಮಾಡೋದಿದೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಇಡೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ. ಸತಿಗೆ ಷೋಡಶದ